ಚಿಕ್ಕಬಳ್ಳಾಪುರ ನಗರದ ವಾರ್ಡ್ 20ರ ನಗರಸಭಾ ಮಾಜಿ ಸದಸ್ಯ ನರಸಿಂಹಮೂರ್ತಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಪವಿತ್ರ ರಂಜಾನ್ ತಿಂಗಳ ಉಪವಾಸದ ಅಂಗವಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಿದರು. ಉಪವಾಸ ನಿರತ ಮುಸ್ಲಿಂ ಬಾಂಧವರೊಂದಿಗೆ ಧರ್ಮಗುರು ಮನ್ಸೂರ್ ಅವರ ನೇತೃತ್ವದಲ್ಲಿ ದೂಹಾ ನೆರವೇರಿಸಲಾಯಿತು. ಬಳಿಕ ಉಪವಾಸ ಬಿಡುವ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಸೇರಿ ಖರ್ಜೂರ ಸೇವಿಸಿ ಇಫ್ತಾರ್ ನೆರವೇರಿಸಲಾಯಿತು. ಇಫ್ತಾರ್ ಕೂಟಕ್ಕೆ ಆಗಮಿಸಿದ್ದ ಮುಸ್ಲಿಂ ಬಾಂಧವರಿಗೆ ಆತ್ಮೀಯವಾಗಿ ಸ್ವಾಗತಿಸಿದ ನರಸಿಂಹಮೂರ್ತಿ ಅವರು ದೇಶದ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಸಲ್ಲಿಸೋಣ ಅಂತ ತಿಳಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಂಜಾನ್ ತಿಂಗಳು ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ವಾರ್ಡ್ನಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇನೆ. ವಾರ್ಡ್ ನಿವಾಸಿಗಳು ತೋರಿಸುತ್ತಿರುವ ಪ್ರೀತಿ ಮತ್ತು ಸಹಕಾರಕ್ಕೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅಂತ ಹೇಳಿದರು. ಇನ್ನು ಮಾತನಾಡಿದ ಅವರು ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ದೇಶದ ವೈಶಿಷ್ಟ್ಯ. ಇಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಪರಸ್ಪರ ಪ್ರೀತಿ ಸಹಕಾರದಿಂದ ಬದುಕ್ತಿರೋದು ಸಂತಸದ ಸಂಗತಿ. ಕಿಡಿಗೇಡಿಗಳ ಮಾತುಗಳನ್ನು ಗಾಳಿಗೆ ತೂರಿ ಪರಸ್ಪರ ಪ್ರೀತಿಯನ್ನ ಇನ್ನಷ್ಟು ಬಲಪಡಿಸಬೇಕು. ಧರ್ಮದ ಆಧಾರದಲ್ಲಿ ಯಾವುದೇ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ. ನಾವು ಎಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಬದುಕಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ದೇಶವು ಅಭಿವೃದ್ಧಿ ಕಾಣುತ್ತದೆ ಅಂತ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಾರ್ಡಿನ ಜನತೆಗೆ ಉಪವಾಸ ಇರುವಂತಹ ಪ್ರತಿಯೊಬ್ಬ ನನ್ನ ಮುಸ್ಲಿಂ ಬಾಂಧವರು, ನನ್ನ ಆತ್ಮೀಯ ಸ್ನೇಹಿತರಿಗೆ ಸ್ನೇಹ ಕೂಟ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ವಿ. ಆದ ಪ್ರಯುಕ್ತ ಎಲ್ಲರೂ ಬಂದು ನನ್ನ ಸ್ನೇಹಿತರು ನನ್ನ ವಾರ್ಡಿನ ಎಲ್ಲರೂ ಬಂದು ಊಟ ಮಾಡ್ತಾ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇನ್ನೂ ಮುಂದೆ ಈ ಥರ ಮಾಡಬೇಕು ಅಂದ್ಕೊಂಡಿದ್ವಿ. ಈಗ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಿಮ್ಮ ಮುಖಾಂತರ. ಹಿಂದೂ ಮುಸ್ಲಿಂ ಅನ್ನೋದು ನಮ್ಮ ಹತ್ರ ಏನೂ ಇಲ್ಲ. ನಾವೆಲ್ಲ ಒಂದೇ. ನಮ್ಮ ಹತ್ರ ಬಾಂಧವ್ಯ ಧರ್ಮ ಗಿರ್ಮ ನಾವು ಯಾವಾಗ ಇಲ್ಲಿದ್ದೀವಿ. ನಾವು ಇಲ್ಲೇ ಪಕ್ಕದಲ್ಲೇ ನಾವು ಹುಟ್ಟಿದಾಗಿಂದ ನಾವು ಇಲ್ಲೇ. ನಮ್ಮ ಹತ್ರ ಆ ಥರ ಬಾಂಧವ್ಯ ಧರ್ಮದ್ದೇನಿಲ್ಲ. ಎಲ್ಲ ಬಂದಾಗ ಅವ್ರ ಮಕ್ಕಳು ಬಂದಾಗ ನಮ್ಮ ಮಕ್ಕಳು ಒಂದೇ ಥರ ಯೂಸ್ ಮಾಡ್ಕೊತೀವಿ. ನಮ್ಮದೆಲ್ಲ ನಾವು ಸ್ನೇಹಿತರಾಗಿರ್ತೀವಿ. ನಮ್ಮ ಹತ್ರ ಆ ಥರ ಧರ್ಮಗಳ ಬಗ್ಗೆ ಏನೋ ಅದರಲ್ಲಿ ನಾವು ಬೇರೆ ಕಡೆ ಇದ್ದಂಗೆ ಇಲ್ಲೇನಿಲ್ಲ. ಅವ್ರದ್ದು ಧರ್ಮ ನಮ್ಮ ಧರ್ಮ ಎರಡೂ ಒಂದೇ. ನಾವೆಲ್ಲ ಅವ್ರ ಹಬ್ಬಕ್ಕೆ ನಾವು ಈ ಥರ ಮಾಡ್ತೀವಿ. ನಮ್ಮ ಹಬ್ಬಕ್ಕೂ ಅದೇ ಥರ ಅವರ ವಿಶೇಷವಾಗಿ ರಂಜಾನ್ ಅನ್ನೋದು ಮುಸ್ಲಿಂ ಧರ್ಮದ ವಿಶೇಷ ಹಬ್ಬ. ಅವ್ರು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದಕ್ಕೂ ನಾವು ಒಂದು ಸಣ್ಣ ಅಲ್ಲಿಗೂ ಸೇವೆ ಅಂತ ನಮ್ಮ ಸ್ನೇಹ ಕೊಡುವಂಥ ಊಟದ ವ್ಯವಸ್ಥೆ ಮಾಡಿದ್ವಿ. ಸರ್, ನಮ್ಮ ದೇಶ ಮುಂದುವರಿಬೇಕಂದ್ರೆ ಯಾವತ್ತೂ ಧರ್ಮದ ವಿರುದ್ಧ ಯಾರು ಹೋಗ್ತಾರೋ ಅದನ್ನ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಒಂದು ಧರ್ಮನ ಯಾವುದೇ ಕಡೆ ಒಂದು ಧರ್ಮನ ಕೆಳಗೆ ನೋಡಿ ಒಂದು ಮೇಲೆ ನೋಡೋದು ಇಲ್ಲ. ನಾವೆಲ್ಲ ಐಕ್ಯತೆಯಿಂದ ಒಂದೇ ಧರ್ಮದ ಒಂದೇ ಥರ ನೋಡೋದು ಒಂದೇ ದಾರಿಯಲ್ಲಿ ಹೋದರೆ ಮಾತ್ರ ದೇಶ ಉದ್ಧಾರಕ್ಕೆ ಮುನ್ನಡೆದು ಬರೀಬೋದು. ದೇಶ ಏನಾದರೂ ಇವತ್ತು ಹಿನ್ನಡೆ ಆಗಿದೆ ಅಂದರೆ ಇದೇ ಕಾರಣದಿಂದ. ಧರ್ಮ ಹೊಡೆಯೋದು ದೇಶ ಹೊಡೆಯೋದು ಒಂದೇ. ಧರ್ಮ ಯಾವತ್ತು ಧರ್ಮದ ಕಿಚ್ಚಿರ್ತಾರೆ ಆ ದೇಶ ಯಾವಾಗ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ದೇಶ ಮುಂದೆ ಹೊರಬೇಕಂದ್ರೆ ಅಲ್ಲಿ ಧರ್ಮನೇ ಇರೋದಿಲ್ಲ. ಅದೊಂದು ಉದಾಹರಣೆ ಆಗಿ ತಿಳ್ಕೊಳ್ಳಿ. ಈಗ ಯಾವುದೇ ಮುಂದುವರೆದ ದೇಶಗಳೆಲ್ಲ ನೋಡ್ಕೊಳ್ಳಿ, ಅಲ್ಲಿ ಧರ್ಮದ ಪ್ರಚಾರನೇ ಇರೋದಿಲ್ಲ. ನಾವು ಯಾವುದೇ ಒಂದು ಶಾಲೆ ಆಗ್ಬೋದು, ಯಾವುದೇ ಒಂದು ನಾವು ಸಾಮೂಹಿಕ ಕಾರ್ಯಕ್ರಮಗಳಾಗ್ಬೋದು, ಧರ್ಮ ಅನ್ನೋದು ನಮ್ಮಲ್ಲಿ ಕೇವಲ ಅವ್ರ ಮನೆ ತಕ್ಕದ್ದು. ಅವ್ರ ಮನೆ ಹೊರಗಡೆ ಬಂದ ಮೇಲೆ ಎಲ್ಲ ನಾವೆಲ್ಲ ಸ್ನೇಹಿತರಲ್ಲೇ ನಾವು ಭಾರತೀಯರೇ, ಎಲ್ಲ ನಾವು ಇಲ್ಲಿ ಹಿಂದೂಸ್ತಾನಿಗಳೇ. ನಾವು ಹಿಂದೂಸ್ತಾನದ ಪರವಾಗಿ ನಾವೆಲ್ಲ ನಾವು ಅಂದು ಸಾಯೋವರೆಗೂ ಎಲ್ಲ ಅವರು ಅಷ್ಟು ಹಿಂದೂಸ್ತಾನಿಗಳೇ, ನಾವು ಹಿಂದೂಸ್ತಾನಿಗಳೇ. ಅದ್ರಲ್ಲಿ ನಮ್ಮಲ್ಲಿ ಯಾವುದು ಭೇದವಾದ ಕೇವಲ ಯಾರೋ ಕಿಡಿಕೇಡಿ ಲೆವೆಲ್ ಕಿಚ್ಚುತ್ತಾರೆ, ಅವ್ರ ರಾಜಕೀಯ ಲಾಭಕ್ಕಾಗಿ ಈ ಥರ ಮಾಡ್ಕೊತಾರೆ ಹೊರತು ಬೇರೆ ಯಾರೂ ಇಲ್ಲ. ನಮ್ಮ ಹತ್ರ ಮನಸ್ಸಲ್ಲಿ ನಾವು ನಾವು ಹುಟ್ಟಿದಾಗಿಂದ ಇದೇ ಥರ ಇದ್ದೀವಿ. ನಮ್ಮಲ್ಲಿ ಆ ಭಾವನೆ ಗೊತ್ತು ಮೂಡಲ್ಲ, ಮುಂದೆ ಮೂಡಕ್ಕೂ ಬಿಡೋದಿಲ್ಲ. ಇಂಚಾದ್ರು ಪಾಪ ಅವರೇ ನಾವೆಲ್ಲ ಮಾಡ್ಕೊತಾ ಇದ್ದೀವಿ. ನಮ್ಮೆಲ್ಲ ಸ್ನೇಹ ಅವರೆಲ್ಲ ಬೆಳಗ್ಗೆಯಿಂದ 2-3 ದಿವಸ ನಾವೆಲ್ಲ ಸ್ನೇಹಿತರು ಕೂತ್ಕೊಂಡು ನಾವು ಪ್ಲಾನ್ ಮಾಡಿ ಚಿಕ್ಕದಾಗಿ ಪ್ಲಾನ್ ಮಾಡ್ಕೊಂಡ್ವಿ. ಇದೆಲ್ಲ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಅದೇ ಕಂಟಿನ್ಯೂ ಮಾಡ್ಕೋಣ ಅಂತ ಒಂದೇ ಒಂದು ಇದನ್ನ ಮಾಡ್ತಾ ಇದ್ವಿ. ಈ ವೇಳೆ ವಾರ್ಡ್ ನಿವಾಸಿಗಳು ಮಾತನಾಡಿ ನರಸಿಂಹಮೂರ್ತಿಯವರು ನಗರಸಭಾ ಸದಸ್ಯರಂತೆ ಅಲ್ಲ, ಸಾಮಾನ್ಯ ವ್ಯಕ್ತಿಯಂತೆ ವಾರ್ಡ್ ಜನರ ನಡುವೆ ಬೆರೆತು ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಅವರು ಸದಾ ಮುಂಚೂಣಿಯಲ್ಲಿದ್ದಾರೆ. ಅವರಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲ. ಅವರಂತಹ ಸದಸ್ಯರನ್ನು ಪಡೆಯಲು ನಾವು ಪುಣ್ಯ ಮಾಡಿದ್ದೇವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ 20ನೇ ವಾರ್ಡಿನ ನರಸಿಂಹಮೂರ್ತಿಯವರು ಈ ದಿನ ನಮಗೆ ಎಲ್ಲ ಮುಸ್ಲಿಮ್ಸ್ ಬಾಂಧವರಿಗೆ ಉಪವಾಸ ನಾವೇನಿದ್ವಿ ಅದಕ್ಕೆ ಊಟ ವ್ಯವಸ್ಥೆ ಮಾಡಿದ್ದಾರೆ. ನಾವು ಪುಣ್ಯ ಮಾಡಿದ್ದೀವಿ ಈ ಕೌನ್ಸಿಲರ್ ಸಿಗ್ಬೇಕಂದ್ರೆ. ಯಾಕಂದರೆ ಈ ಕೌನ್ಸಿಲರ್ ಹತ್ರ ಜಾತಿ ಭೇದ ಏನೂ ಇಲ್ಲ. ಎಲ್ಲದಕ್ಕೂ ಸಹಿ ಮಾಡಿಸ್ಕೊಂಡು ಎಲ್ಲದಕ್ಕೂ ಎಲ್ಲ ಸೇರಿಸ್ಕೊಂಡು ಹೋಗ್ತಾರೆ. ನಾವು ಪುಣ್ಯ ಮಾಡಿದ್ವಿ. ಇನ್ನೊಂದೇನೆಂದರೆ ಇದು ಎಲ್ಲದಕ್ಕೂ ಅವರು ಸಹಕಾರ ಮಾಡಿ ನಮಗೆ ಎಲ್ಲ ನಾವು ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ. ನಮ್ಮದು ಅವ್ರಿಗೆ ಅವ್ರು ಎಷ್ಟು ವರ್ಷ ಇದು ಮಾಡ್ತಾರೆ, ನಾವು ಸಾಯೋವರೆಗೂ ಅವ್ರಿಗೆ ಅವ್ರ ಜೊತೆಯಲ್ಲಿ ಇರ್ತೀವಿ. ಇದಕ್ಕೆ ನಮ್ಮ ನರಸಿಂಹಮೂರ್ತಿ ಅವರು ಎಲ್ಲ ಇದು ಮಾಡಿದ್ದಾರೆ. ನಮಗೆ ಸಂತೋಷ. ಈ ವೇಳೆ ದಾದಾ ಪೀರ್, ಸೈಫುಲ್ಲಾ, ದಾವೂದ್, ತಬರೇಜ್, ಮುಬಾರಕ್, ಅಲ್ತಾಫ್, ಮೌಲಾ, ಅಜೀಮ್, ನಾಸೀರ್,
ಆಜಂ, ಯಾಜಿನ, ಸಮೀರ್, ತಾಹಿರ್, ತನ್ವೀರ್, ಜಹೀರ್ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.